ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ನ್ಯೂ ವಿಡಿಯೋ. ಸೀರಿಯಸ್ ಶುಭಮನ್ಸು ಸಂಧ್ಯಾ ಭೇಟಿಗೆ ಬಂದ ನಂದಿನಿ ತಾತನ ಕೈಗೆ ಸಿಕ್ಕಿ ಬೀಳ್ತಾಳೆ. ಸೀರಿಯಸ್ ಶುಭಮನ್ಸು ಧಾರಾವಾಹಿಯಲ್ಲಿ ಸಮರ್ಥ ತಾತ ಸಮಾಧಾನ ಮಾಡುತ್ತಿರುತ್ತಾರೆ. ನೀನು ಅಭಿ ಆಫೀಸ್ಗೆ ಪ್ಯಾಂಟ್ರಿಯಲ್ಲಿ ಕೆಲಸ ಮಾಡುತ್ತಿರುವ ವಿಚಾರಕ್ಕೆ ಬೇಸರ ಪಡೆದುಕೊಳ್ಳಬೇಡ ಎಂದಿದ್ದಾಳೆ. ಇತ್ತ ನ್ಯಾಯವಾಗಿ ದುಡಿಯುತ್ತಿದ್ದೀಯಾ, ನಿನಗೂ ಒಳ್ಳೆಯ ಕೆಲಸ ಸಿಗುತ್ತದೆ. ಇನ್ನು ಸಿರಿಗೆ ಈ ಸತ್ಯವನ್ನು ನಾನೇ ಹೇಳಬೇಕು, ಆದರೆ ಅದು ಸರಿಯಲ್ಲ. ನೀನೇ ನಿಧಾನವಾಗಿ ಸಮಯ ನೋಡಿಕೊಂಡು ಸಿರಿ ಬಳಿ ಸತ್ಯ ಹೇಳು. ಅವಳು ಬೇಸರ ಮಾಡಿಕೊಳ್ಳುವುದಿಲ್ಲ, ಹೆಚ್ಚು ಯೋಚನೆ ಮಾಡಬೇಡ ಎಂದಿದ್ದಾರೆ. ಆಫೀಸ್ಗೆ ಹೊರಟ ಶಾರ್ವರಿ ಇತ್ತ ಶಾರ್ವರಿಯನ್ನು ಅಭಿ ಆಫೀಸ್ಗೆ ಬರುವಂತೆ ಹೇಳಿರುತ್ತಾನೆ. ಇವತ್ತು ಬಹಳ ಮುಖ್ಯವಾದ ಮೀಟಿಂಗ್ ಇದೆ, ನೀವು ಅಭಿ ಇಬ್ಬರು ಇರಬೇಕು ಎಂದು ಹೇಳುತ್ತಾಳೆ. ಆದರೆ ಶಾರ್ವರಿ ಆಫೀಸ್ಗೆ ಬರುವುದಿಲ್ಲ, ಒಪ್ಪುವುದಿಲ್ಲ. ಮಾಧವ್ ಹಾಗೂ ಮನೆಯವರೆಲ್ಲ ಮಾತನಾಡಿ ನೀನು ಆಫೀಸ್ನಲ್ಲಿ ಇಲ್ಲ ಎಂದರೆ ಮಕ್ಕಳಿಗೆ ಕಷ್ಟವಾಗುತ್ತದೆ, ಹೋಗಿ ಬಾ ಎಂದು ಹೇಳುತ್ತಾರೆ. ಶಾರ್ವರಿಗೆ ಈಗ ಆಫೀಸ್ಗೆ ಹೋಗದೆ ಬೇರೆ ದಾರಿ ಇರುವುದಿಲ್ಲ. ಹೀಗಾಗಿ ನಿಧಿಗೆ ಜವಾಬ್ದಾರಿ ಕೊಟ್ಟು ಆಫೀಸ್ಗೆ ಹೋಗುತ್ತಾಳೆ. ತುಳಸಿ ಜೊತೆ ಮಾತನಾಡುವ ಮಹೇಶ್, ರೂಮ್ ಬಿಟ್ಟು ಎಲ್ಲೂ ಹೋಗಬೇಡ, ನಿಮ್ಮ ಅಪ್ಪ ಆಗಾಗ ಏನನ್ನು ಮಾತನಾಡುತ್ತಾರೆ, ತುಳಸಿಯನ್ನು ಯಾವುದೇ ಕಾರಣಕ್ಕೂ ರೂಮಿಗೆ ಬಿಡಬೇಡ ಎಂದು ಶಾರ್ವರಿ ನಿಧಿಗೆ ಫೋನ್ ಮಾಡಿರುತ್ತಾಳೆ. ಆದರೆ ನಿಧಿಗೆ ಸ್ನೇಹಿತರು ಪಾರ್ಟಿ ಮೇಲಿರುವ ಗಮನ ಬೇರೆ ಯಾವುದಕ್ಕೂ ಇಲ್ಲ. ಸ್ನೇಹಿತರೊಬ್ಬರು ಕಾಲ್ ಮಾಡಿ ಈಗಲೇ ಪಾರ್ಟಿಗೆ ಬಾ ಎಂದು ಕರೆಯುತ್ತಾರೆ. ಆಗ ನಿಧಿ ಸ್ವಲ್ಪ ಯೋಚಿಸದೆ ತುಳಸಿ ಅಪ್ಪನನ್ನು ನೋಡಿಕೊಳ್ಳಿ ಎಂದು ಹೇಳಿ ಹೋಗಿರುತ್ತಾಳೆ. ಮತ್ತೆ ಗೂಡು ಕಟ್ಟೋಣ ಎಂದು ತುಳಸಿ ಮಹೇಶನಿಗೆ ಊಟ ಮಾಡಿಸುವಾಗ ಗೂಡು ಚೆನ್ನಾಗಿತ್ತು, ಅವಳು ಎಲ್ಲವನ್ನು ಹಾಳು ಮಾಡಿದಳು ಎಂದು ಹೇಳುತ್ತಾನೆ. ತುಳಸಿ ನಾವೆಲ್ಲೂ ಸೇರಿ ಮತ್ತೆ ಗೂಡು ಕಟ್ಟೋಣ ಎಂದು ಸಮಾಧಾನ ಮಾಡುತ್ತಾಳೆ. ದತ್ತತಾತನ ಮನೆಗೆ ಬಂದ ನಂದಿನಿ ಇತ್ತ ದತ್ತತಾತ ಸಂಧ್ಯಾಳಿಗೆ ಈರುಳ್ಳಿ ಹೆಚ್ಚುವ ಕೆಲಸ ಕೊಟ್ಟು ಹಾಗೆ ಹೋಗಿರುತ್ತಾರೆ. ಇದೇ ವೇಳೆ ಸಂಧ್ಯಾ ಮನೆಗೆ ಬರುತ್ತಾಳೆ. ಈ ಹಿಂದೆ ಸಂಧ್ಯಾ ಕದ್ದ 10 ಲಕ್ಷ ರು ಹಣ ಹಾಗೂ ಇತ್ತೀಚೆಗೆ ಸಂಧ್ಯಾಳಿಂದ ಮತ್ತೆ 1 ಲಕ್ಷ ಹಣ ಡಬಲ್ ಮಾಡಿ ಕೊಡುವುದಾಗಿ ನಂದಿನಿ ಸುಳ್ಳು ಹೇಳುತ್ತಾಳೆ. ಅದೇ ರೀತಿ ಊರಲ್ಲೆಲ್ಲ ಹಣ ಅಪೇಕ್ಷಿಸುತ್ತಾಳೆ. ಈ ಕದ್ದು ಮುಚ್ಚಿ ಓಡಾಡುತ್ತದೆ. ಈಗ ನೋಡಿದರೆ ಮತ್ತೆ ಮನೆಗೆ ಬಂದಿದ್ದಾಳೆ. ಸಂಧ್ಯಾಳಿಗೆ ಗಾಬರಿಯಾಗುತ್ತದೆ. ಮತ್ತೆ 3 ಲಕ್ಷ ರು ಕೇಳಿದ ನಂದಿನಿ. ಇದೀಗ ನಂದಿನಿ ಇನ್ನು 3 ಲಕ್ಷ ರೂಪಾಯಿ ಕೊಡು, ನೀನು ಕೊಟ್ಟ ಹಣ ಈಗ ಲೇಔಟ್ಗೆ ಇನ್ವೆಸ್ಟ್ ಮಾಡಲಾಗಿದೆ, ನಿನಗೆ ಇನ್ನೊಂದು ವರ್ಷದಲ್ಲಿ 60.40 ಸೈಟ್ ನಮ್ಮ ಬಾಸ್ ಕೊಡುತ್ತಾರೆ, ಅದಕ್ಕೆ ನೀನು ಇನ್ನು 3 ಲಕ್ಷ ರೂಪಾಯಿ ಕೊಟ್ಟರೆ ಸಾಕು ಎಂದು ಹೇಳುತ್ತಾಳೆ. ಸಂಧ್ಯಾಳಿಗೆ ಸೈಟ್ ತನ್ನ ಹೆಸರಿನಲ್ಲಿ ಸಿಗುತ್ತದೆ ಎಂದು ಖುಷಿಯಾಗುತ್ತದೆ. ಆದರೆ ದುಡ್ಡಿನ ಏನು ಮಾಡುವುದು ಎಂದು ಯೋಚಿಸುತ್ತಾಳೆ. ನಂದಿನಿ ದತ್ತತಾತನ ಮನೆ ಕಡೆ ಹೋದಳು ಎಂದು ತಿಳಿಸಿದ ಶೇಷು ಹಾಗೂ ದತ್ತತಾತ ಇಬ್ಬರು ಮನೆಗೆ ಬರುತ್ತಾರೆ. ನಂದಿನಿ ಅಡುಗೆ ಮನೆಯಲ್ಲಿ ಬಚ್ಚಿಟ್ಟುಕೊಂಡಿರುತ್ತಾಳೆ. ಇವಿಷ್ಟು ಇವತ್ತಿನ ವಿಡಿಯೋ. ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ.